ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೆಲ್ಲ ಸಿಟಿಲಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾ ಇದ್ದೀರಾ. ಮಾರ್ಕ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಕೂಡ ಶುರು ಆಗಿದೆ. ಅಂಡ್ ನಿಮಗೆ ಸೀಟ್ನ ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು, ಸರೆಂಡರ್ ಮಾಡೋದು, ಫ್ಲೋಟ್ ಮಾಡೋದು, ಅದ್ರ ಬಗ್ಗೆ ಹೆಂಗೆ ಅದನ್ನ ಆಯ್ಕೆ ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಸಿಂಪಲ್ ನಿಮ್ಮ ಫಲಿತಾಂಶ ಬರುತ್ತೆ. ನೀವು ಫಲಿತಾಂಶ ನಂತರ ನಿಮಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಆಗ ನಿಮಗೆ 4 ಆಯ್ಕೆಗಳು ಕೂಡ ಇರ್ತವೆ. ಆ ಆಯ್ಕೆಗಳನ್ನ ಎಂಟ್ರಿ ಮಾಡಿದ್ರೆ ಅಲ್ಲಿ ನೀವು ಅಕ್ಸೆಪ್ಟ್, ರಿಜೆಕ್ಟ್, ಸರೆಂಡರ್, ಫ್ಲೋಟ್ ನ ಮಾಡಬಹುದು. ಆ 4 ಆಯ್ಕೆಯಲ್ಲಿ ಈ ಬಾರಿ ನಾವು ಬದಲಾವಣೆ ಕೂಡ ತರ್ತೀವಿ ಅಂತ ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ರು. ಬದಲಾವಣೆ ಬಗ್ಗೆ ಇನ್ನೂ ಕೂಡ ನೋಟಿಫೈ ಮಾಡಿಲ್ಲ. ಪ್ರಾಬಬಲಿ ನಿಮಗೆ ರಿಸಲ್ಟ್ ಬಂದ ಮೇಲೆ ನೋಟಿಫೈ ಮಾಡಬಹುದು. ಬಟ್ ಆದರೆ ಈ ಹಿಂದೆ ಏನಿದೆ ಕಾಮನ್ ಆಗಿ ವರ್ಷ ಹೇಗೆ ರೂಲ್ಸ್ ನಡೀತಾ ಇತ್ತು ಅದನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನಾದ್ರು ಚೇಂಜಸ್ ಆದ್ರೆ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ. ನೋಡೋಣ ಬನ್ನಿ. ಮೊದಲು ಬಂದ್ಬಿಟ್ಟು ಅಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡೋದು ಹೇಗೆ ಗೊತ್ತಾ? ಸೀಟು ಒಪ್ಪಿಕೊಳ್ಳಿ ಮತ್ತು ಫಿಕ್ಸ್ ಮಾಡಿ ಅಂತಾರೆ. ನಿಮಗೆ ಬಂದ ಸೀಟ್ ಇಷ್ಟ ಆದ್ರೆ ಅದನ್ನ ಆಯ್ಕೆ ಮಾಡಿ ನೀವು ಸೀಟ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಸೀಟ್ನ ಒಪ್ಕೊಂಡಿದ್ದೀರಿ, ನಾನು ಹೋಗಿ ಅಡ್ಮಿಷನ್ ಆಗ್ತೀನಿ. ನೀವು ಪಡೆದಿರೋ ಸೀಟ್ನ ನಾನು ಪಡೆಯಲು ಇಚ್ಛೆ ಮಾಡ್ತೀನಿ. ಆಯ್ಕೆ ಮಾಡಿದ್ಮೇಲೆ ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ, ಅಡ್ಮಿಷನ್ ಆಗ್ತೀರಾ. ಇದು ಬಂದ್ಬಿಟ್ಟು ಅಕ್ಸೆಪ್ಟ್ ಅಂಡ್ ಫ್ರೀಸ್ ಅಂತ ಕರೀತಾರೆ. ಏನಂದ್ರೆ ಸಿಂಪಲ್ ಅಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದ್ರೆ ಸಿಕ್ಕಿರೋ ಕಾಲೇಜ್ ನಂಗೆ ಇಷ್ಟ, ಅದಕ್ಕೆ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ ನೀವು ಆಪ್ಷನ್ 1 ಕೊಟ್ಟು ನೀವು ಕಾಲೇಜುಗಳಿಗೆ ಹೋಗಿ ನಿಮ್ಮ ಕಾಲೇಜಿಗೆ ಹೋಗಿ ನೀವು ಒಂದು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ರೂಲ್ಸ್ ಪ್ರಕಾರ ಫೀಸ್ ಎಷ್ಟಿದೆ ಅಂಡ್ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಎರಡು ಬಂದ್ಬಿಟ್ಟು ಫ್ಲೋಟ್ ಅಂತ ಅರ್ಥ. ಫ್ಲೋಟ್ ಅಂದ್ರೆ ಬಂದ್ಬಿಟ್ಟು ತಾತ್ಕಾಲಿಕವಾಗಿ ಒಪ್ಕೊಳ್ಳೋದು. ಒಪ್ಕೋತೀಯಾ ಬಟ್ ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ ಆಗಿ ಒಪ್ಕೋತೀಯಾ, ಬೆಟರ್ ಆಪ್ಷನ್ ನೀನು ಹುಡುಕ್ತದೆ ಅಂತ ಎರಡನೇ ಆಪ್ಷನ್ ಅಂದ್ಬಿಟ್ಟು ಫ್ಲೋಟ್ ಅಂತ ಕರೀತಾರೆ. ಈ ಫ್ಲೋಟ್ ಆಪ್ಷನ್ ಆಯ್ಕೆ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಸೀಟ್ಗಳನ್ನ ನೀವು ತಾತ್ಕಾಲಿಕವಾಗಿ ಒಪ್ಕೊಂಡಿದ್ದೀರಾ ಅಂತ. ಬಟ್ ನಿಮ್ಮ ಮೈಂಡ್ ಏನಿರುತ್ತೆ ಅಂದ್ರೆ ಇದು ಸಿಕ್ಕಿದೆ ಓಕೆ, ಬಟ್ ನಾನು ಇನ್ನೂ ಕೂಡ ಒಳ್ಳೆ ಬೆಟರ್ ಆಪ್ಷನ್ ನೋಡ್ತಾ ಇದ್ದೀನಿ ಅಂತ ಹೇಳಿ ಆಪ್ಷನ್ಸ್ 2ನ ಸೆಲೆಕ್ಟ್ ಮಾಡ್ತೀರಾ. ನೀವು ಇನ್ನು ಒಳ್ಳೆ ಉತ್ತಮ ಸೀಟ್ಗಳು ಕೂಡ ಸಿಗುವ ನಿರೀಕ್ಷೆ ಕೂಡ ಮಾಡ್ತಾ ಇದ್ದೀರಾ. ನಿಮಗೆ ಒಂದು ಒಳ್ಳೆ ಉತ್ತಮ ಸೀಟ್ ಸಿಕ್ಕಿದ್ರೆ ನೀವು ಅದನ್ನ ಪಡೆಯಬಹುದು. ಇನ್ ಕೇಸ್ ನಿಮ್ಗೇನಾದ್ರು ನಿಮ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಈ ಫ್ಲೋಟ್ ಅಂದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದು, ಇರೋ ಸೀಟ್ ಅನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗೋದು. ನಿಮಗೆ ಉತ್ತಮ ಸಿಕ್ಕಿದ್ರೆ ಇದನ್ನ ಬಿಟ್ಬಿಟ್ಟು ಅದಕ್ಕೆ ಹೋಗ್ತೀರಾ. ಉತ್ತಮ ಸಿಗಲಿಲ್ಲ ಅಂದ್ರೆ ಈ ಹಿಂದೆ ಸಿಕ್ಕಿರೋದು ನೀವು ಅಲಾಟ್ಮೆಂಟ್ ಆಗುತ್ತೆ. ಇದನ್ನ ಓಲ್ಡ್ ಅಂಡ್ ಗೋ ಅಂತ ಕರೀತಾರೆ ಅಥವಾ ಫ್ಲೋಟ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೀಟು ಬದಲಾಗದಿದ್ರೆ ನೀವು ಮೊದಲು ಇರೋ ಸೀಟ್ಗಳನ್ನ ಇಟ್ಕೋಬಹುದು. ಫೀಸ್ ಪಾವತಿ ಮಾಡಬೇಕು. ತಕ್ಷಣ ಕಾಲೇಜಿಗೆ ಹೋಗೋ ಅಗತ್ಯತೆ ಇಲ್ಲ. ಗ್ಯಾಪ್ ನೋಡ್ಕೊಳ್ಳಿ. ನೀವು ಈ ರೀತಿ ಫ್ಲೋಟ್ ನ ಮಾಡಿ ಹೋಲ್ಡ್ ಮಾಡ್ತೀರಾ ಅಂದ್ರೆ ಮುಂಚೆನೆ ಅದರಲ್ಲಿರೋ ಫೀಸ್ ನ ನೀವು ಪೇ ಮಾಡಬೇಕು, ಫುಲ್ ಅಮೌಂಟ್ ನ. ನಂತರ ನೀವು ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮಗೆ ಸಿಗುತ್ತೆ. ಸಿಕ್ಕಿದ್ರೆ ಸಿಕ್ಕಿರೋದು ಹೋಗ್ಬೇಕಾಗುತ್ತೆ. ಸಿಗ್ಲಿಲ್ಲ ಅಂದ್ರೆ ನಮಗೆ ಈ ಹಿಂದೆ ಇರೋದೇ ಅಲಾಟ್ಮೆಂಟ್ ಆಗುತ್ತೆ. ಅದನ್ನ ಗ್ಯಾಪ್ ನೋಡ್ಕೊಳ್ಳಿ. ಇದು ಆಗುತ್ತೆ. ಮೂರನೇದು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ರಿಜೆಕ್ಷನ್ ಆಯ್ತಾ, ರಿಜೆಕ್ಷನ್ ಪಾರ್ಟಿಸಿಪೇಟ್ ನೆಕ್ಸ್ಟ್ ರೌಂಡ್ ಆಯ್ತಾ, ಸೀಟು ಬೇಡ ನಾನು ಮುಂದಿನ ಸುತ್ತಿಗೆ ಹೋಗ್ತೀನಿ ಅಂತ ಆಯ್ತಾ. ನಿಮಗೆ ಸೀಟ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಮತ್ತೊಂದು ಪ್ರಯತ್ನ ಮಾಡಲು ಇಚ್ಛೆ ಪಡ್ತಾ ಇದ್ದಾರೆ ಅಂದ್ರೆ ಇದನ್ನ ಆಯ್ಕೆ ಮಾಡಬಹುದು. ಇದು ರಿಸ್ಕ್ ಅನ್ಸುತ್ತೆ ಟೈಮ್ಸ್, ಬಟ್ ಯಾರು ಆಯ್ಕೆ ಮಾಡೋದಿಲ್ಲ. ಇನ್ ಕೇಸ್ ಟೈಮ್ಸ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಅವರು ಬೇಡದಿರೋ ಸಿಕ್ಕಿದ್ರೆ ಅವರು ಬೇರೆ ಆಪ್ಷನ್ ಇಲ್ದಲೆ ರಿಜೆಕ್ಟ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅದು ಸಿಕ್ಕಿದ್ರೆ ಅವರಿಗೆ ಹೋಗಕ್ಕೆ ಇಷ್ಟ ಆಗೋದಿಲ್ಲ. ಈ ಆಯ್ಕೆ ಮಾಡಿದ್ರೆ ಇರೋ ಸೀಟ್ಗಳು ಕೂಡ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಬಟ್ ಏನಂದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅಲ್ಲಿ ನೀವು ಹೊಸದಾಗಿ ನೀವು ಬೇಕಾದ್ರೆ ಎಂಟ್ರಿ ಕೂಡ ಮಾಡಬಹುದು ಆಪ್ಷನ್ ಎಂಟ್ರಿನ. ಅವ್ರು ನಿಮಗೆ ಆಪ್ಷನ್ ಎಂಟ್ರಿ ಚಾನ್ಸಸ್ ಸಿಕ್ಕರೆ ಎಂಟ್ರಿ ಮಾಡಬಹುದು. ಅವ್ರು ನೀವು ಬೇರೆ ಸೀಟ್ಗಳು ಬೇರೆ ಕಲರ್ಗಳು ಸಿಕ್ಕಿದ್ರೆ ನೀವು ಅದಕ್ಕೂ ಕೂಡ ಅಲಾಟ್ಮೆಂಟ್ ಆಗ್ಬೋದು. ಗ್ಯಾಪ್ ನೋಡ್ಕೊಳ್ಳಿ. ಆಪ್ಷನ್ 4 ಬಂದ್ಬಿಟ್ಟು ವೆರಿ ಬ್ಯಾಡ್ ಆಯ್ತಾ, ರಿಜೆಕ್ಟ್ ಅಂಡ್ ಕ್ವಿಟ್ ಅಂತ. ನನಗೆ ಬೇಡಕ್ಕೆ ಬೇಡ, ನನಗೆ ಸವಾಸನೆ ಬೇಡ ಕೌನ್ಸಿಲಿಂಗ್, ನಾನು ದಯವಿಟ್ಟು ಬಿಟ್ಬಿಡಿ, ನನಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಹೋಗೋದು ಆಯ್ತಾ. ಇದನ್ನ ಮಾಡಿದ ನಂತರ ನಿಮಗೆ ಯಾವುದೇ ಸೀಟ್ ಸಿಗೋದಿಲ್ಲ, KE ಪ್ರೊಸೆಸ್ಗೆ ಹೋಗೋಕ್ಕಾಗೋದಿಲ್ಲ. ನೀವು ಮುಂದಿನ ಹಂತಗಳಲ್ಲಿ ನೀವು ಯಾವುದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈ ರೀತಿ 4 ಚಾಯ್ಸಸ್ ಇದೆ ಆಯ್ತಾ. ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ, ನೀವು ನೋಡ್ತಾ ಇದ್ರೆ ಫಾಲೋ ಅಪ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಂದ್ರೆ ಏನೋ ಇದನ್ನ ಚೇಂಜಸ್ ಮಾಡ್ತೀವಿ, ಹೊಸದಾಗಿ ತರ್ತೀವಿ ಅಂತ ಹೇಳಿದ್ರು. ಅದು ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಪ್ರಮುಖ ಸಲಹೆ, ನೀವು ಒಂದು ಕಾಲೇಜ್ಗಳನ್ನ ನೋಡ್ತೀರಾ ಅಂದ್ರೆ ಕಟ್ ಆಫ್, ಕಾಲೇಜ್ ರಿವ್ಯೂ, ಕೋರ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಸ್ಕೋಪ್ ಇದೆ ಅಂತ ನೋಡ್ಕೊಳ್ಳಿ. ಅಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರೆ ನೀವು ಮತ್ತೆ ನಿಮ್ಮ ಆಯ್ಕೆ ಬದಲಾವಣೆ ಕೂಡ ಆಗೋದಿಲ್ಲ. ಗ್ಯಾಪ್ ನೋಡ್ಕೊಳ್ಳಿ. ನಿಮ್ಮ ಭವಿಷ್ಯ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು, ಶಿಕ್ಷಕರು, ನಿಮ್ಮ ಪೇರೆಂಟ್ಸ್ಗಳಾಗಿ ನಿಮ್ಮ ಮಕ್ಕಳ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿ, ಶಿಕ್ಷಕರನ್ನ ಕೇಳಿ ಅಂಡ್ ನಿಮಗೆ ರಿಲೇಟಿವ್ಸ್ನ ಕೇಳಿ. ಆಲ್ ದ ಬೆಸ್ಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.